ತುಮಕೂರಿನ ಕೊರಟಗೆರೆಗೆ ಭೇಟಿ ನೀಡಿದ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂಗೆ ಬೃಹತ್ ಹಣ್ಣಿನ ಹಾರವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ. ರೋಡ್ ಶೋ ಮಾರ್ಗದಲ್ಲಿ ಪಟಾಕಿಯನ್ನ ಸಿಡಿಸಿ ಕಾರ್ಯಕರ್ತರು ಸಂಭ್ರಮವನ್ನ ಪಟ್ಟಿದ್ದಾರೆ. ಅನಾರೋಗ್ಯವಿದ್ದರೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೈದ್ಯರು ಕೈಗೆ ಹಾಕಿದಂತ ನೀಡಲ್ಸ್ ತೆಗೆಯದೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸ್ವಕ್ಷೇತ್ರ ಕೊರಟಗೆರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರು ಬರ್ತಾ ಇದ್ದಂತೆ ಡಿಸಿಎಂಗೆ ಬೃಹತ್ ಹಣ್ಣಿನ ಹಾರವನ್ನು ಹಾಕಿ ಅದ್ದೂರಿಯ ಸ್ವಾಗತವನ್ನು ಕೋರಿದ್ದಾರೆ. ರೋಡ್ ಶೋ ಮಾರ್ಗದಲ್ಲಿ ಪಟಾಕಿಯನ್ನ ಸಿಡಿಸಿ ಕಾರ್ಯಕರ್ತರು ಸಂಭ್ರಮವನ್ನ ಪಟ್ಟಿದ್ದಾರೆ. ನೋಡಿ, ಅವರಿಗೆ ಹುಷಾರಿರಲಿಲ್ಲ, ಆದರೂ ಸಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೈದ್ಯರು ಕೈಗೆ ಹಾಕಿದಂತ ನೀಡಲ್ಸ್ ಅನ್ನು ತೆಗೆಯದೆ ಅಭಿಮಾನಿಗಳಿಗೋಸ್ಕರ, ಸ್ವಕ್ಷೇತ್ರದ ಅಭಿಮಾನಿಗಳಿಗೋಸ್ಕರ ಅವರು ಹಂಗೇನೆ ಬಂದಿದ್ರು. ಸಾಕಷ್ಟು ಅಭಿಮಾನಿಗಳು ಇವರಿಗೋಸ್ಕರ ಕಾಯ್ತಾ ಇದ್ರು. ನೋಡ್ತಾ ಇರಬಹುದು ಕ್ರೈನ್ ಮುಖಾಂತರ ಅವರಿಗೆ ಹಾರವನ್ನ ಹಾಕ್ತಾ ಇರೋದನ್ನ. ರೋಡ್ ಶೋ ಆಗುವಂತಹ ಸಂದರ್ಭದಲ್ಲಿ ಪಟಾಕಿಯನ್ನ ಸಿಡಿಸಿ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬೃಹತ್ ಹಣ್ಣಿನ ಹಾರವನ್ನ ಹಾಕಿ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ್ದಾರೆ. ಇದೇ ರೀತಿ ಸಹ ಡಿಕೆಶಿ ಅವರಿಗೂ ಸಹ ಇದೇ ರೀತಿಯಾಗಿ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ್ರು. ಹಂಗೇನೆ ಪರಮೇಶ್ವರ್ ಅವರಿಗೂ ಸಹ ಅವರ ಸ್ವಕ್ಷೇತ್ರದಲ್ಲಿ ಅಭಿಮಾನಿಗಳು, ಅವರ ಊರಿನ ಜನತೆ ಡಿಸಿಎಂ ಆಗಬೇಕು ಅಂತ ಹೇಳಿ ಅವರು ಸಹ ಕನಸನ್ನ ಕಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರ ಊರಿನ ಭಾಗದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಹಾಗಾಗಿ ಸಾಕಷ್ಟು ಕೂಗುಗಳು ಅವ್ರ ಊರಿಂದನೇ ಕೇಳಿ ಬರ್ತಾ ಇತ್ತು. ಅವರಿಗೆ ಹುಷಾರಿದ್ದರೂ ಸಹ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು.